ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನೆಲ್. ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹೆಚ್ಚೆಚ್ಚು ಜನರಿಗೆ ಶೇರ್ ಆಗಬೇಕು ಅಂದರೆ ನೀವು ವಿಡಿಯೋನ ಹೈಪ್ ಮಾಡಬೇಕು. ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟಲ್ಲಿ ತಿಳಿಸಿ. ಎಲ್ಲ ಪ್ರಶ್ನೆಗಳಿಗೂ ಅಥವಾ ಎಲ್ಲ ರೀತಿಯ ನಿಮ್ಮ ಭಾವನೆಗಳಿಗೂ ನಾನು ಉತ್ತರಿಸೋದಕ್ಕೆ ಟ್ರೈ ಮಾಡ್ತೇನೆ, ನನಗೆ ಗೊತ್ತಿರುವಷ್ಟು ನಾಲೆಡ್ಜಲ್ಲಿ. ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡೋಣ. ಈ ಒಂದು ವಿಡಿಯೋದಲ್ಲಿ ನಾವು 5 ಪೈಸೆಯ 3 ಡಿಫ್ರೆಂಟ್ ಕಾಯಿನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ನೀವು ಕೇಳಬಹುದು 5 ಪೈಸೆದಲ್ಲಿ ಬಂದಿರುವಂಥದ್ದು ಒಂದೇ ಕಾಯಿನ್, 5 ಪೈಸದ ಕಾಯಿನ್. ಅದ್ರಲ್ಲಿ 3 ಯಾವ್ದು ಕಾಯಿನ್ಗಳು ಅಂತ ನೋಡ್ಬೋದು. ಇದನ್ನ 5 ಪೈಸೆ ಅಂತ ಕರೀತಾರೆ. ಇದು 5 ಪೈಸೆ ಅಷ್ಟೇ. ನೀವು ನೋಡ್ತಾ ಇದ್ರೆ 5 ಪಕ್ಕ ಬರೀ ಪೈಸೆ ಅಂತ ಇರುವಂತದ್ದು. ಮತ್ತೆ ಇದು 5 ಪೈಸೆ ಅಂತ ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ. ಮತ್ತೆ 5ರ ಶೇಪ್ ನೋಡ್ಬೋದು. ಇದರಲ್ಲಿ ಬೇರೆ ತರ ಇರುವಂತದ್ದು 5 ತುಂಬಾ ದೊಡ್ಡದಾಗಿದೆ. 5ರ ಶೇಪ್ ಇದರಲ್ಲಿ ಬೇರೆ ತರ ಇರುವಂತದ್ದು 5 ನೋಡಿ, ಸ್ವಲ್ಪ ಅದ್ರ ನೋಡಿ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಕೆಳಗಡೆ 5 ಪೈಸೆ ಅಂತ ಬರೆದಿರುವಂತದ್ದು. ಫಸ್ಟ್ ಈ ನಾಣ್ಯಗಳು ಬಂದಿರುವಂತದ್ದು, ತದನಂತರ ನಂತರ ಈ ನಾಣ್ಯ ಬಂದಿರೋದು. ಅದಕ್ಕೆ ಇವೆರಡಕ್ಕಿಂತ ಮುಂಚೆ ಕಾಪರ್ ನಿಕಲ್ ಅಲ್ಲಿ ಈ ನಾಣ್ಯ ಬಂದಿರುವಂತದ್ದು 5 ನಯೆ ಪೈಸೆ ಅಂತ. ಅಂದ್ರೆ ಹೊಸದಾಗಿ 5 ಪೈಸೆ ಏನ್ ಶುರುವಾಯ್ತಲ್ಲ, ಆಗ ಬಿಡುಗಡೆ ಆಗಿದ್ದಂತಹ ಮೊದಲನೇ ನಾಣ್ಯ. ಮತ್ತೆ ಈ 3 ನಾಣ್ಯಗಳು ಶೇಪ್ ಅಲ್ಲಿ ಒಂದೇ ತರ ಇರುವಂತದ್ದು. ಯಾವ ತರ? ಸ್ಕ್ವೇರ್ ಶೇಪ್ ಇರುವಂತದ್ದು, ರೆಕ್ಟಾಂಗಲ್ ಸ್ಕ್ವೇರ್ ಶೇಪ್ ಇರುವಂತದ್ದು ನೋಡ್ತಾ ಇದ್ದೀರಾ. ಮತ್ತೆ ಈ ಒಂದು ಕಾರ್ನರ್ ಗಳೇನಿದಾವಲ್ಲ, ತುಂಬಾ ಸ್ಮೂತ್ ಇರುವಂತದ್ದು, ಅಂದ್ರೆ ಶಾರ್ಪ್ ಎಡ್ಜಸ್ ಇಲ್ಲ, ಸಾಫ್ಟ್ ಎಡ್ಜಸ್ ಇರುವಂತದ್ದು ಈ ನಾಣ್ಯಗಳಿಗೆ. ಮತ್ತೆ ನಾಣ್ಯದ ಉಳಿದ ಭಾಗದಲ್ಲೂ ಕೂಡ ಸ್ಮೂತ್ ಎಡ್ಜ್ ಇರುವಂತದ್ದು, ಯಾವುದೇ ರೀತಿಯ ಸೆಕ್ಯೂರಿಟಿ ಎಡ್ಜಸ್ ಇಲ್ಲ. ಕಾರ್ನರ್ ಗಳಲ್ಲಿ ಸಾಫ್ಟ್ ಎಡ್ಜ್ ಇರುವಂತದ್ದು, ಶಾರ್ಪ್ ಎಡ್ಜ್ ಇಲ್ಲ. ಮತ್ತೆ ಈ ನಾಣ್ಯಗಳಲ್ಲಿ ಡಿಫ್ರೆಂಟ್ ಡಿಸೈನ್ ಗಳಲ್ಲಿ ಬಂದಿರುವಂತದ್ದು ನೋಡ್ಬೋದು. ಈ ಒಂದು ನಾಣ್ಯ ಅಲ್ಯೂಮಿನಿಯಂ ಮೆಗ್ನೀಷಿಯಂ ಇಂದ ಮಾಡಿದ್ರೆ, ಈ ಒಂದು ನಾಣ್ಯ ಕಾಪರ್ ನಿಕಲ್ ಇಂದ ಮಾಡಿರುವಂತದ್ದು. ನಯೆ ಪೈಸೆ ಏನಿದೆಯಲ್ಲ, ಈ ಒಂದು ನಾಣ್ಯ ಕಾಪರ್ ನಿಕಲ್ ಇಂದ ಮಾಡಿರುವಂತದ್ದು. ಈ ನಯೆ ಪೈಸೆ ಶುರುವಾದಾಗೇನೆ ನಮ್ಮೆಲ್ಲ ಒಂದು ಬೈಗಳು ಸಿಗ್ತಾ ಇತ್ತು ನಾವು ಚಿಕ್ಕವರಿದ್ದಾಗ. ಏನಂತಂದ್ರೆ ನಯಾ ಪೈಸೆ ಬೆಲೆ ಇಲ್ಲ ಅಂತ, ನಯಾ ಪೈಸೆ ಬೆಲೆ ಇಲ್ಲ ನಿಮ್ಗೆ ಅಂತ. ಅಂದ್ರೆ ನೋಡಿ, ಈ 5 ಪೈಸೆಗಿರುವಂತಹ 5 ನಯಾ ಪೈಸೆಗಿರುವಂತಹ ಬೆಲೆಯು ನಮ್ಗೆ ಇರ್ಲಿಲ್ಲ ಅಂತ ನಮ್ಮ ಪೂರ್ವಜರು ನಮಗೆ ಬೈತಾ ಇದ್ರು. ಅದೇ ಇದರಿಂದ ಸ್ಟೋರಿ. ಯಾವಾಗ ಈ ನಯಾ ಪೈಸೆ ಸೀರೀಸ್ ನ ಡಿಫ್ರೆಂಟ್ ಡಿನಾಮಿನೇಷನ್ ಕಾಯಿನ್ಗಳು ಶುರುವಾಯ್ತಲ್ಲ, ಆಗ್ಲೇನೆ ನಮಗೆ ಬೈಗುಳಗಳು ಉಟ್ಕೊಂಡಿದ್ದು. ಯಾವ ರೀತಿ ಅಂತ ಅಂದ್ರೆ, ನಮ್ಮ ಪೂರ್ವಜರು ನಮ್ಗೆ ಯಾವ ರೀತಿ ಬೈತಾ ಇದ್ರು ಅಂದ್ರೆ, ನಯಾ ಪೈಸೆ ಬೆಲೆ ಇಲ್ಲ ನಿಮ್ಗೆ, ನಯಾ ಪೈಸೆ ಎಷ್ಟು ನೀವು ಬೆಲೆ ಬಾಳೋದಿಲ್ಲ ಅಂತ ಬೈತಾ ಇದ್ರು. ಸೊ ಆ ಬೈಗುಳಗಳನ್ನ ಯಾರ್ಯಾರೆಲ್ಲ ಕೇಳಿದ್ದೀರಾ ಕಾಮೆಂಟ್ ಮಾಡಿ. ಸೊ ಈಗ ಈ ನಾಣ್ಯಗಳ ಬೆಲೆ ಮತ್ತು ಇತರ ಮಾಹಿತಿಗೆ ಬಂದ್ಬಿಡೋಣ. ನಿಮ್ಗಾಗ್ಲೇ ಹೇಳಿದಾಗೆ ಈ 2 ನಾಣ್ಯಗಳು ಮೊದಲು ಬಿಡುಗಡೆಯಾದ ನಾಣ್ಯಗಳು ಅಲ್ಯೂಮಿನಿಯಂ ಮತ್ತೆ ಮೆಗ್ನೀಷಿಯಂ ಇಂದ ರೂಪುಗೊಂಡಿದ್ದಾರೆ ಈ ನಾಣ್ಯಗಳು. ಅದಕ್ಕಿಂತ 2 ಮುಂಚೆ ಬಂದಂತಹ ಫಸ್ಟ್ ನಾಣ್ಯ ಕಾಪರ್ ಮತ್ತೆ ನಿಕ್ಕಲ್ ಇಂದ ಮಾಡಿರುವಂತದ್ದು. ಈ ಒಂದು ನಾಣ್ಯ ಕಾಪರ್ ನಿಕಲ್ ನಾಣ್ಯ ತುಂಬಾ ವೆಯ್ಟ್ ಇದೆ. ಈ ಒಂದು ನಾಣ್ಯ ಏನಿದೆ 5 ಪೈಸೆ ಅನ್ನೋದು, ಇದು 1.5 ಗ್ರಾಮ್ ಅಷ್ಟು ತೂಕ ಇದ್ರೆ, ಈ ಒಂದು ನಾಣ್ಯ ಸುಮಾರು 1.55 ಗ್ರಾಮ್ ಅಷ್ಟು ತೂಕ, ಒಂದು ಸ್ವಲ್ಪ ಹೆಚ್ಚಿಗೆ ತೂಕ ಇದೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಗಾತ್ರದಲ್ಲೂ ಅಷ್ಟೇ 2 ಸೇಮ್ ಇರುವಂತದ್ದು. ಗಾತ್ರ 22 mm ಅಷ್ಟು ಸ್ಕ್ವೇರ್ ಅನ್ನು ಹೊಂದಿರುವಂತದ್ದು, ಸ್ಕ್ವೇರ್ ಶೇಪ್. ಈ ನಾಣ್ಯ ಕಾಪರ್ ಮತ್ತೆ ನಿಕ್ಕಲ್ ಇಂದ ಮಾಡಿರುವಂತದ್ದು. ಈ ನಾಣ್ಯ ಮೆಟಲ್ ಯಾವ್ದಿದ್ರದು ಕಾಪರ್ ಮತ್ತೆ ನಿಕ್ಕಲ್ ಇಂದ ಮಾಡಿರುವಂತಹ ಈ ಒಂದು ನಾಣ್ಯ 4 ಗ್ರಾಮ್ ಅಷ್ಟು ತೂಕವನ್ನು ಹೊಂದಿದ್ರೆ. ಈ ನಾಣ್ಯ 2 ಮೆಟಲ್ ಇಂದ ಮಾಡಿರುವಂತದ್ದು. ಯಾವ್ದು? ಕಾಪರ್ ಮತ್ತೆ ನಿಕ್ಕಲ್. ಫಸ್ಟ್ ಶುರುವಾಗಿದ್ದೇನೆ ನಯಾ ಪೈಸೆನೆ ಮೊದಲು ಶುರುವಾಗಿದ್ದು, ಅದಾದ್ಮೇಲೆ 5 ಪೈಸೆ, ಅದಾದ್ಮೇಲೆ 5 ಪೈಸೆ ಶುರುವಾಗಿರುವಂತದ್ದು. ಕಾಲಕ್ರಮದಲ್ಲಿ ಡಿಫ್ರೆಂಟ್ ಸ್ಟ್ರಕ್ಚರ್ಗಳಲ್ಲಿ ಬಂತು, ಡಿಫ್ರೆಂಟ್ ಮೆಟಲ್ ಅಲ್ಲಿ ಬಂತು. ಆದ್ರೆ ಈ ಸ್ಕ್ವೇರ್ ಶೇಪ್ ಮಾತ್ರ ಚೇಂಜ್ ಆಗ್ಲೇ ಇಲ್ಲ. ಗಾತ್ರ ಹಾಗೆ ಉಳ್ಕೊಂತು, ತೂಕ ಬೇರೆ ಆಯ್ತು. ಕಾರಣ ಅಲ್ಯೂಮಿನಿಯಂ ಮತ್ತೆ ಮೆಗ್ನೀಷಿಯಂ ಲೈಟ್ ಮೆಟಲ್ಸ್ ಕಂಪೇರ್ ಟು ಕಾಪರ್ ಅಂಡ್ ನಿಕಲ್. ಸೊ ಇದಾಗಿತ್ತು ಈ ಒಂದು ನಾಣ್ಯದ ಏನು ಸ್ಟ್ರಕ್ಚರ್ಗೆ ಕುರಿತಾದಂತಹ ಮಾಹಿತಿ, ಸ್ಟ್ರಕ್ಚರ್ನ ಕುರಿತಾದಂತಹ ಮಾಹಿತಿ. ಈಗ ಇದರ ಬೆಲೆಗೆ ಬಂದ್ಬಿಡೋಣ. ಈ ಒಂದು 5 ಪೈಸೆ ಮತ್ತೆ ನಯಾ ಪೈಸೆಯಲ್ಲಿ ಹಲವಾರು ರೀತಿಯ ಬೆಲೆಗಳನ್ನು ಹೊಂದಿರುವಂತಹ ನಾಣ್ಯಗಳಿರುವಂಥದ್ದು. ಸ್ಕೇರ್ ಮತ್ತೆ ರೇರ್ ಕ್ಯಾಟಗರಿಯ ನಾಣ್ಯಗಳು ನೋಡಿ. 1957 ಎಲ್ಲವೂ ನೋಡಿ. ಇಲ್ಲೊಂದು ನಾಣ್ಯ ಇದೆ 1960 ಅಂತ ಇರಬೇಕು. ನಯಾ ಪೈಸೆಯಲ್ಲಿ 60 ಹೈದರಾಬಾದ್ ಮಿಂಟ್ ಇದ್ರೆ 500 ರೂಪಾಯಿ. 1960 5 ಪೈಸೆಗೆ 500 ರೂಪಾಯಿ ಇರುವಂತದ್ದು ನೋಡ್ತಾ ಇದ್ದೀರಾ. ಯಾವ್ಯಾವ ಇಯರ್ ಅಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕಾಯಿನ್ಗಳಂತ ಆಸಕ್ತರು ಬರ್ಕೊಳ್ಬಹುದು, ಅಥವಾ ಈ ಪುಸ್ತಕವನ್ನು ಬೇಕಾದ್ರೆ ನೀವು ಖರೀದಿ ಮಾಡಬಹುದು. ಬೈಯಿಂಗ್ ಲಿಂಕ್ ನಾನು ಪ್ರಾಡಕ್ಟ್ ಲಿಂಕ್ ಅಲ್ಲಿ ಕೊಟ್ಟಿರ್ತೇನೆ ನೋಡಿ. ಇಲ್ಲೊಂದು 1969 ಬಾಂಬೆ ಮಿಂಟ್ ನಾಣ್ಯ 1200 ರೂಪಾಯಿ ಇರುವಂತದ್ದು. 1969 5 ಪೈಸೆಯ ಬಾಂಬೆ ಮಿಂಟ್ ನಾಣ್ಯ 1200 ರೂಪಾಯಿ ರೇರ್ ಕ್ಯಾಟಗರಿಯಲ್ಲಿ ಇರುವಂತದ್ದು. ಉಳಿದಂತೆ ಸುಮಾರು ನಾಣ್ಯಗಳೆಲ್ಲವೂ
ಸ್ಕೇರ್ ಕ್ಯಾಟಗರಿಲಿ ಇರುವಂತದ್ದು ಯಾವುದೋ ಒಂದೆರಡು ಕಾಮನ್ ಕ್ಯಾಟಗರಿ, ಮಿಕ್ಕಿದವೆಲ್ಲವೂ ರೇರ್ ಕ್ಯಾಟಗರಿ. ನೋಡಿ ಇಲ್ಲೂ ಅಷ್ಟೇ ಒಂದು ರೇರ್ ಕ್ಯಾಟಗರಿ ಇರುವಂತದ್ದು 1980 ಕೋಲ್ಕತ್ತಾ ಮಿಂಟ್ ನಾಣ್ಯ ರೇರ್ ಕ್ಯಾಟಗರಿಯಲ್ಲಿ ಇರುವಂತದ್ದು. ಸೊ ಇದಾಗಿತ್ತು ಒಂದು ನಾಣ್ಯದ ವಿಶೇಷವಾದಂತಹ ಸಂಚಿಕೆ. ನೋಡಿ ಇದರಲ್ಲಿ 5 ಪೈಸೆಯಲ್ಲಿ 1984 ಅಂತ ಇರಬೇಕು. ಕೋಲ್ಕತ್ತಾ ಮಿಂಟ್ ನಾಣ್ಯ ಇತ್ತು ಅಂದ್ರೆ 5 ಪೈಸೆಗೆ ಸುಮಾರು 10,000 ರೂಪಾಯಿ ಅಷ್ಟು ಬೆಲೆಯನ್ನು ಇರುವಂತದ್ದು. ಇದು ರೇರ್ ಕ್ಯಾಟಗರಿಯ ನಾಣ್ಯ. 5 ಪೈಸೆಯ 1984 ಕೋಲ್ಕತ್ತಾ ಮಿಂಟ್ ನಾಣ್ಯ ರೇರ್ ಕ್ಯಾಟಗರಿಯ ನಾಣ್ಯ. ಸೊ ಮತ್ತೆ ಇರುವಂತದ್ದು 5 ಪೈಸೆಯಲ್ಲಿ ಹಲವಾರು ನಾಣ್ಯಗಳಿರುವಂತದ್ದು. ಸೊ ನಿಮ್ಮ ಹತ್ರ ಯಾವ ಇಯರ್ನ ಯಾವ ಮಿಂಟ್ ಮಾರ್ಕ್ನ ನಾಣ್ಯ ಇದೆ, ಅದು ನಯ ಪೈಸೆನ ಅದ್ರ ಮೇಲೆ ಬರೆದು ಕಳಿಸಿ. ಅದರ ಬೆಲೆಯನ್ನು ನಾನು ಈ ಪುಸ್ತಕದಲ್ಲಿ ನೋಡಿ ನಿಮಗೆ ತಿಳಿಸ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.